ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ಆ ಬಗಡ ಮಾಡಿರೋರು, ಹೊಲಸು ಮಾಡಿರೋರೇ ನೀವೇ ಸರ್. ಆ ಮಹಿಳೆಗೂ ಕಲ್ಲು ಹಾಕಿದರೆ ಈ ಕಡೆ ಲೀಡ್ರ್ಗಳನ್ನು ಕೂಡ ಎಲ್ಲರನ್ನೂ ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನ ಮುಗಿಸಿ ಮಗನ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ ಕೌಟುಂಬಿಕ ರಾಜಕಾರಣ ಮೈಸೂರು ಭಾಗದಲ್ಲಿ ಅದಕ್ಕೆ ನೀವೇ ಇನ್ನೊಂದು ಈ ಕಡೆ ಭಾಗದ ಖರ್ಗೆಯವರಾಗಿ ನೀವು ವರ್ತಿಸ್ತಾ ಇದ್ದೀರಿ. ನೀವು ಮಾಡಿರೋ ಸರ್ ಹೊಲಸನ್ನ, ಬೇರೆ ಯಾರೂ ಮಾಡಿಲ್ಲ. ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಅದನ್ನು ತಿಳಿ ಮಾಡೋ ಕೆಲಸ ನಮಗೆ ಅವಕಾಶ ಇತ್ತು, ಅದನ್ನು ನೀವು ಮಾಡಲಿಲ್ಲ. ಅಲ್ಲ ನೋಡಿ, ಈಗ ಯತೀಂದ್ರ ಮೆರಿಟ್ ಕೊಟ್ಟನ ಹಿಂಬಾಗ್ಲಿಂದ ಅಪ್ಪನಿಗೆ. ಅಪ್ಪ ಬದಾಮಿಲಿ 2ನೇ ಸರಿ ನಿಂತರೆ ಇಲ್ಲಿ ಸೋಲ್ಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ಹೊರನಾಗಿ ಬಂದರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿಗೆ ಬಂದು ಅವರು ಅಲ್ಲಿ ಹಾಳಾಗಿದ್ದರು. ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನು ಬಿಟ್ಕೊಟ್ರು. ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸೋಕ್ಕೆ ಮಗನಿಗೆ ಮೆರಿಟಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಹೊರನಾಕ್ ಹೋದ್ರು. ಮಗನ MLC ಮಾಡಿದ್ರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಡೋ ಕೂಡ ಅವತ್ತನ್ನು ಮಂತ್ರಿ ಮಾಡಿಕೊಂಡ್ರು. ಇದೇನು ಕೋಟಾದಲ್ಲೇ ಇವ್ರ ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂಥದ್ದು. ಇವಾಗ ಆ ಮಗನ್ನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡರ್ ಆಗಿದ್ರು. ಮಗ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ, 5-6 ಸರಿ ಗೆದ್ದವರಿದ್ದಾರೆ. ದಲಿತರ ಧ್ವನಿಯಾಗಿರುವಂಥ ಡಾಕ್ಟರ್ ಮಾದೇವಪ್ಪನವರಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದರು, ಎಲ್ಲ ಸಮಾಜಕ್ಕೆ ಸಲ್ಲುವಂಥ 6 ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂಥ ವೆಂಕಟೇಶ್ ಅವರಿದ್ದಾರೆ. ಇನ್ನು ಮಗ ಇಲ್ಲಿ ಲೀಡರ್ ಆಗೋಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋ ಹಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸಬೇಕು. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟನ್ನು DK ಶಿವಕುಮಾರ್ ಅವರು ರಾಜಭವನಕ್ಕೆ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಅದನ್ನು ತಪ್ಪಿಸಿದವ್ರು ಯಾರು ಸರ್? ನೀವೇ. ಶಿವಲಿಂಗೇಗೌಡರೆ ಹೇಳಿಕೆನ ಕೊಟ್ರಲ್ಲ ಸರ್, ನೀವೇ ಮಾಡಿದ್ದು ಅಂತ ಹೇಳಿ ಇನ್ನೇನು ಬೇಕು? ಹಿಂದೂ ರಾಷ್ಟ್ರ ಯಾರು ಮಾಡಕ್ಕೆ ಹೊರಟಿಲ್ಲ. ಆದರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಆದ್ಯತೆ, ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಅಷ್ಟೇ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸು. ಮುಸಲ್ಮಾನರು ಯಾರು ಬಂದು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿರಲಿಲ್ಲ. ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡ್ತೀವಿ ಅಂದ್ರಿ. ಅಲ್ಲಿ ಹೋಗಿ SDPIನವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಏನಿತ್ತಲ್ಲ ಅದನ್ನು ವಾಪಸ್ ತೊಗೊಂಡ್ರಿ. ಹಾಗೆ ಏನೋ ಹಿಂದೂಗಳು ಯಾರಾದರೂ ಬಂದು ಕೇಸರಿ ಪೇಟ ಹಾಕಕ್ಕೆ ಹೋದರೆ ತೆಗೆದು ಬಿಸಾಕಿರಿ. ನೀವು ಮುಸಲ್ಮಾನರಿಗೆ ಭಾಷಣ ಇಂಥವನ್ನೆಲ್ಲ ನೀವೇ ಮಾಡ್ಕೊಂಡು ಬಂದು ಅವ್ರ ಓಟ್ ಮಾತ್ರ ಬೇಕು, ಅವರಿಗೆ ನೀವು ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡಲ್ಲ, ಅವರನ್ನು ನೀವು ಮೊಹಲ್ಲದಲ್ಲೇ ಇಟ್ಟಿದ್ದೀರಿ, ಸ್ಲಮ್ಗಳಲ್ಲೇ ಇಟ್ಟಿದ್ದೀರಿ ಅನ್ನೋದು ನಿಮ್ಮ 8 ವರ್ಷಗಳ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ. ನಿಮ್ಮ ಮಗನೂ ಅಷ್ಟೇ ಈ ಮುಸಲ್ಮಾನರನ್ನು ಓಲೈಸ್ಕೊಳ್ಳೋದಕ್ಕೆ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂಥ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟಾ ಅಲ್ಲ, ಅದು ನಿಮ್ಮ ಅಪ್ಪನ ಕೋಟಾ. ನೀವು ಹಿಂದುತ್ವ ಅಂತ ಯಾವಾಗಲೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಆ ಜಾತಿ ನೀವು ಕುರುಬರಲ್ಲದೆ ಇದ್ರೆ ನಿಮ್ಗೆ ಯಾರು ಸಾರು ಕೊಡೋರು? ನೀವು ಸಿದ್ದರಾಮಯ್ಯನ ಮಗ ಅಲ್ದಿರ, ಅಪ್ಪನ ಕೋಟ ಜಾತಿ ಕೋಟ, ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ಟರೆ ನಿಮಗೆ ಬೇರೆ ಯಾವ ಅರ್ಹತೆಯೂ ಕೂಡ ಇಲ್ಲ ಸರ್. ದಯವಿಟ್ಟು ಇವತ್ತು ಯಾವುದು ಜನ ಕೇಳದೇ ಇದ್ದು ಪ್ರಚಲಿತದಲ್ಲಿರುವಂತಹ ವಿಚಾರಗಳನ್ನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ, ಯಾರನ್ನ ಓಲೈಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನೀವು ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡಲ್ಲ ಅಂತ ನೀವು ಹೇಳೋದ್ರಿಂದ ಮುಸಲ್ಮಾನರು ಮಾರು ಹೋಗಲ್ಲ ಅನ್ನೋದು ದಾವಣಗೆರೆಯಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರುವಂತಹ, ಬಾಹುಳ್ಯ ಇರುವಂತಹ ಜಾಗದಲ್ಲಿ ಅವರಿಗೆ ನೀವು ನಿಮ್ಮಪ್ಪ ಟಿಕೆಟ್ ಕೊಡದೇ ಇದ್ದಾಗಲೇ ನಿಮ್ಮಪ್ಪ ಬರೀ ಭಾಷಣಕ್ಕಷ್ಟೇ ಮುಸಲ್ಮಾನರನ್ನು ಇಟ್ಕೊಂಡಿರೋದು ಅಂತ ಗೊತ್ತಾಗಿದೆ. ಇಲ್ಲಿ ತನ್ವೀರ್ ಸೇಠ್ ಅವರಿಗೆ 6 ಸರಿ ಗೆದ್ದಂಥ ಮನುಷ್ಯನಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಾಗಲೇ ಮುಸಲ್ಮಾನರಿಗೆ ಅರ್ಥ ಆಗಿದೆ, ದಲಿತರಿಗೂ ಅರ್ಥ ಆಗಿದೆ. ನಿಮ್ಮಪ್ಪ ಅಹಿಂದ ಅಂತ ಹೇಳೋಂಥದ್ದು ಬರೀ ತನ್ನ ರಾಜಕಾರಣಕ್ಕೆ, ತನ್ನ ಮಗನ ಉದ್ಧಾರ ಮಾಡೋದಕ್ಕೇನೋ ಗೊತ್ತಾಗಿದೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಈ ಥರ
ಅಪ್ರಸ್ತುತವಾದಂಥ ವಿಚಾರಗಳನ್ನು ತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ.